ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನೀವು ಯಾವತ್ತು ನೋಡಿದಿರೋಂಥ ಜಾಗದಲ್ಲಿ ಇದ್ದೀನಿ, ಅಂದ್ರೆ ಅಡುಗೆ ಮನೆ. ನಾನಂತ ಕುಕಿಂಗ್ ಮಾಡಲ್ಲ, ಅಂದ್ರೆ ತುಂಬಾ ಸರ್ವೈವಲ್ ಬೇಸಿಕ್ಸ್ ಎಷ್ಟು ಬೇಕೋ ಅಷ್ಟು ಗೊತ್ತಿದೆ ನನಗೆ. ಅಂತ ಗ್ರೇಟ್ ಕುಕಿಂಗ್ ಸ್ಕಿಲ್ಸ್ ಏನಿಲ್ಲ. ಸೊ ಇವತ್ತು ನನ್ನ ಗಂಡನ ಮನೇಲಿ ಫಸ್ಟ್ ಟೈಮ್ ನಾನು ಅಡುಗೆ ಮಾಡೋಕ್ಕೆ ಬಂದಿದ್ದೀನಿ. ವಾವ್, ರೌಂಡ್ ಆಫ್ ಅಪ್ಲಾಸ್. ಯೂಶಲಿ ಇವ್ರ ಮನೇಲಿ ಕುಕ್ ಬರ್ತಾರೆ, ಸೊ ನನಗೆ ಕುಕಿಂಗ್ ಮಾಡೋಂಥ ಅವಶ್ಯಕತೆ ಇರಲಿಲ್ಲ. ಬಟ್ ಇವತ್ತು ಕುಕ್ ರಜಾ ಹಾಕಿದ್ದಾರೆ, ಹಾಗಾಗಿ ನಾನು ಅಡುಗೆ ಮಾಡೋಂಥ ಸಮಯ ಬಂದಿದೆ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡ್ಬೇಕು ಕಾಣೆ. ಸೊ ನಾನು ಚೂಸ್ ಮಾಡ್ಕೊಂಡಿರುವಂಥ ಡಿಶ್ ನನ್ನ ಫೇವ್ರೇಟ್ ಬಿಸಿಬೇಳೆಬಾತ್. ಹೆಂಗ್ ಬರುತ್ತೆ ಗೊತ್ತಿಲ್ಲ, ಬಟ್ ಟ್ರೈ ಮಾಡ್ಬೇಕು ಅನ್ಕೊಂಡಿದೀನಿ. ನಮ್ಮಮ್ಮ ನನ್ನ ಜೊತೆ ವಿಡಿಯೋ ಕಾಲಲ್ಲಿ ಜಾಯಿನ್ ಆಗಿ ಐಟಮ್ಸ್ ಎಲ್ಲ ಏನ್ ಬೇಕಂತ ಹೇಳಿ ಗೈಡ್ ಮಾಡ್ತಾರೆ. ಸೊ ಇದು ಮಾಡೋಣ ಅಂತೀನಿ. ನಮ್ಮ ಮಾವ ಇನ್ನೇನು ಮನೆಗೆ ಬರ್ತಾರೆ ಊಟಕ್ಕೆ, ಸೊ ಸರ್ಪ್ರೈಸ್ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಆಫೀಸ್ಗೆ ಹೋಗಿದ್ದಾರೆ ಅಂಡ್ ಐ ಡೋಂಟ್ ನೋ ಇಫ್ ಶಿ ವಿಲ್ ಬಿ ಏಬಲ್ ಟು ಟೇಸ್ಟ್ ಇಟ್. ಬಿಸಿಬೇಳೆಬಾತ್ ಇವರೆಲ್ಲ ಚೆನ್ನಾಗಿರುತ್ತೆ, ತಿನ್ಬಿಟ್ರೆ ಐ ಡೋಂಟ್ ನೋ. ಸೊ ಲೆಟ್ಸ್ ಸಿ. ನಮ್ಗೆ ಯಾರು ಕೇಳಲೇ ಇಲ್ಲ, ಅವರೇ ಡಿಸೈಡ್ ಮಾಡಿ ಅವರೇ ಮಾಡ್ತಾ ಇದ್ದಾರೆ. ಅಡುಗೆ ಮಾಡೋರು ಡಿಸೈಡ್ ಮಾಡಿದ್ರೆ ಸಾಕು, ಅವ್ರಿಗೆ ಕ್ಲಾರಿಟಿ ಇರ್ಬೇಕು ಏನು ಅಡುಗೆ ಮಾಡಬೇಕು ಅಂತ. ಸೊ ಏನೋ ಟ್ರೈ ಮಾಡೋಣ ಅಂತ ಮಾಡ್ತೀನಿ. ಐಟಮ್ಸ್ ಏನೇನಿದೆ ಅಂತ ನೋಡ್ತಾ ಇದ್ದೀನಿ ಸದ್ಯಕ್ಕೆ. ಟೊಮೆಟೊ ಇದೆ, ಬೀನ್ಸ್ ಇದೆ, ಕ್ಯಾರೆಟ್ ಇದೆ, ಇದು ಕರಿಬೇವು ಹುಡುಕ್ತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪು ಸಿಕ್ಕಿದೆ. ಅಟ್ಲೀಸ್ಟ್ ನನಗೆ ಗೊತ್ತು ಏನೇನು ಐಟಮ್ಸು ಅಂತ. ಕೆಲವರಿಗೆ ಇದು ಕೊತ್ತಂಬರಿ ಇದು ವಾಟ್ ಇಸ್ ದಿಸ್ ಲೀಫಿ ಥಿಂಗ್ ಅಂತ ಕೇಳ್ತಾರೆ, ಅದೆಲ್ಲ ಅಟ್ಲೀಸ್ಟ್ ನನಗೆ ಅಷ್ಟಾದ್ರೂ ಗೊತ್ತಿದೆ. 5 minutes later. ಇದರಲ್ಲಿ 3-4 ಥರ ಇಲ್ಲಿ ಬೇಳೆ ಇದೆ, ನಂಗೆ ಯಾವ ಬೇಳೆ ಅಂತ ಗೊತ್ತಿಲ್ಲ. ಇದೆ ಅನ್ಸುತ್ತೆ. ನಮ್ಮ ಅಮ್ಮಂಗೆ ಫಸ್ಟ್ ಕಾಲ್ ಮಾಡಿ ಕೇಳಿ ಆಮೇಲೆ ಡಿಸೈಡ್ ಮಾಡ್ತೀನಿ. ಇನ್ನು ಎಷ್ಟೊಂದು ಐಟಮ್ಸ್ ಹಳೆ ಮನೇಲೆ ಇದೆ, ಇನ್ನೂ ಬಂದಿಲ್ಲ. ಸೊ ನನಗೂ ಗೊತ್ತಿಲ್ಲ ಇಲ್ಲಿ ಏನಿದೆ, ಏನು ಮಾಡ್ಬೇಕಂತ. ನನಗೂ ಗೊತ್ತಾಗ್ತಿಲ್ಲ ತಿನ್ಬೇಕು ಬೇಡವ ಅಂತ. ಟೇಸ್ಟು ನೀನಲ್ಲ, ಐ ವಿಲ್ ಆಸ್ಕ್ ಮೈ ಮಾವ ಅಂಡ್ ಹಿ ವಿಲ್ ಡಿಸೈಡ್ ಹೆಂಗಿದೆ ಅಂತ. ಪಾಪ ಅವ್ರು ಚೆನ್ನಾಗಿದೆ ಅಂತಾನೆ ಹೇಳ್ತಾರೆ. ನೋ, I'll taste, I'll be very honest, I'll be my own critic and tell. ನಾನು ಇದಕ್ಕಿಂತ ಮುಂಚೆ ಒಂದ್ಸತಿ ಬಿಸಿಬೇಳೆಬಾತ್ ಮಾಡಿದ್ದೀನಿ, ಅವಾಗ ನನಗೆ ದ ಟೇಸ್ಟ್ ವಾಸ್ ನಾಟ್ ಬ್ಯಾಡ್. ಟೇಸ್ಟ್ ಚೆನ್ನಾಗಿತ್ತು, ಬಟ್ ನನಗೆ ನಮ್ಮ ಅಮ್ಮ ಮಾಡಿದ ಥರ ಫೀಲ್ ಬರ್ತಿರ್ಲಿಲ್ಲ. ನನಗೆ ನಮ್ಮ ಅಮ್ಮ ಮಾಡೋ ಬಿಸಿಬೇಳೆಬಾತ್ ಸಾಕಷ್ಟು ಇಷ್ಟ. ಕಮಲಮ್ಮಾಸ್ ಕಿಚನ್ ಇಸ್ ವೆರಿ ಗುಡ್. ಯೂಶಲಿ ಹೇಳ್ತಾರಲ್ಲ, ಅಮ್ಮನ ಕೈ ಅಡುಗೆ ವೆರಿ ಡಿಫಿಕಲ್ಟ್. ಅಮ್ಮ ಸಕ್ಕತ್ತಾಗಿ ಅಡುಗೆ ಮಾಡ್ತಾರೆ. ಅವತ್ತು ಸುಬ್ಬಕ್ಕೆ ನಿನ್ನ ಬರ್ಡೇ ದಿವಸ ಮಾಡಿರಲ್ಲ, ತುಂಬ ಚೆನ್ನಾಗಿತ್ತು. ನನ್ನ ಬರ್ಡೇ ದಿವಸ ಏನೇ ಮಿಸ್ ಆದ್ರೂ ಲೈಫಲ್ಲಿ ನಮ್ಮಮ್ಮ ಬಿಸಿಬೇಳೆಬಾತೇ ಮಾಡೋದು, ಬಿಕಾಸ್ ನಂಗೆ ಬಿಸಿಬೇಳೆಬಾತ್ ಅಂದರೆ ಸಾಕಷ್ಟು ಇಷ್ಟ. Meanwhile, ಸರಿ, ನಮ್ಮಂಗೆ ವಿಡಿಯೋ ಕಾಲ್ ಮಾಡ್ತೀನಿ ಇದೆ ಬೇಳೆನ ಅಂತ ತೋರಿಸಕ್ಕೆ. ಐ ಥಿಂಕ್ ದಿಸ್ ಇಸ್ ಓನ್ಲಿ ತೊಗರಿ ಬೇಳೆ. ಲಿಟಲ್ ಬೇಳೆ ಐ ಹ್ಯಾವ್ ಕನ್ಫ್ಯೂಷನ್. ಅದು ಬಿಟ್ಟು ನಾನು ನಮ್ಮಮ್ಮ ನೋಡು ಎತ್ತಾ ಇಲ್ಲ ಗೈಸ್. 1 ಸೆಕೆಂಡ್. ಅಡಚಣೆಗಾಗಿ ಕ್ಷಮೆ ಇರಲಿ. ಬೇಳೆ ಹಾಕ್ತೀನಿ ಬೇಯಕ್ಕೆ, ಅದು ಬೇಯುತ್ತೆ. ಆಮೇಲೆ ಒಗ್ಗರಣೆ ಸೆಪರೇಟ್ ಹಾಕ್ಬೇಕು, ಸೆಪರೇಟ್ ಪಾತ್ರೆಯಲ್ಲಿ. ಅಲ್ಲ, ತರಕಾರಿ ಕಟ್ ಮಾಡ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡ್ಲಾ ಅಥವಾ ಏನು? ಫಸ್ಟ್ ಸರಿ. ಟೊಮೆಟೊ 2, ಈರುಳ್ಳಿ ದಪ್ಪಂದು 1, ಕ್ಯಾರೆಟ್ 2, ಬೀನ್ಸ್ 10. ಇದೆಲ್ಲ ಹೆಚ್ಕೊಂಡ್ಮೇಲೆ ಬೇಳೆ ಬೇಯಕ್ಕಿಡ್ಲಾ? ಎಷ್ಟು ಟೈಮ್ ಬೇಕು ಬೇಳೆ ಬೇಯಕ್ಕೆ? ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. It was too tight. I tried to open it. ಚೆಲ್ಬಿಡ್ತು. Look at the timing. ನಾನೇ ತುಂಬಾ ಟೈಟ್ ಇತ್ತು, ನಾನು ಓಪನ್ ಮಾಡಕ್ ಕಷ್ಟ ಆಯ್ತು. ಓಕೆ, ವಿ ಆರ್ ಬ್ಯಾಕ್ ಆಫ್ಟರ್ ದಟ್ ಮಿಸ್ಹ್ಯಾಪ್. ನಾನು ತರಕಾರಿ ಕಟ್ ಮಾಡಿ ಇಟ್ಟಿದ್ದೀನಿ ನೋಡಿ ಗೈಸ್. ತರಕಾರಿ ಕಟ್ ಆಗಿದೆ. ನಮ್ಮಮ್ಮ ಸೆಪ್ರೇಟ್ ಬೇಯಿಸ್ಕೊಂಡು ಹಿಂಗ್ ಮಾಡೋ ಅಷ್ಟೆಲ್ಲ ಸೀನ್ ಇಲ್ಲ. ಸುಮ್ನೆ ಒಂದು ಕುಕ್ಕರ್ಗೆ ಹಾಕಿ ಕೂಗ್ಸು ಅಂತ ಹೇಳ್ತೀರಾ, ಆಮೇಲೆ ಒಗ್ಗರಣೆ ಹಾಕುವಂತೆ ಅಂತ. ಸೊ ಸದ್ಯಕ್ಕೆ ನಾನೆಲ್ಲ ಕ್ಲೀನ್ ಮಾಡಾಯ್ತು. ಅವನೇನ್ ಮಾಡಿಲ್ಲ, ನಾನೇ ಮಾಡಿದೆ. ಇದೇ ಹೇಳ್ತಾರಲ್ಲ, ಯು ಟೋಲ್ಡ್ ಆ ಥರ ಎಲ್ಲ ಹೇಳ್ಬೇಡ ವಿಡಿಯೋಲಿ, ಅದು ಮೇಲ್ ಡಾಮಿನೆನ್ಸ್, ಈಗೋ. ನಾನು ಆ ಥರ ಎಲ್ಲ ತೋರಿಸ್ಕೊಳಕ್ ಇಷ್ಟಪಡಲ್ಲ. ನನ್ನ ಮನೇಲಿ ಕೆಲಸ ಮಾಡ್ತೀನಿ, ನಂಗೆ ಹೇಳಕ್ ಇಷ್ಟ ಇಲ್ಲ
ಹಂಗೆ ಹಿಂಗೆ ಅಂತ, ಅದಕ್ಕೆ ನಾನು ಹೇಳಲಿಲ್ಲ. ಹಂಗೆಲ್ಲ ಹೇಳ್ಬಿಟ್ಟು ನಾನೇ ಕ್ಲೀನ್ ಮಾಡಿದೆ, ನಾನೇ ಬಟ್ ಯು ಟೋಲ್ಡ್ ನಾನು ಕ್ಲೀನ್ ಮಾಡ್ತೀನಿ 4 ಗೋಡೆ ಮಧ್ಯೆ ಅದನ್ನೆಲ್ಲ ಹೇಳ್ಕೊಂಡ್ ಬರ್ಬೇಡ, ಬಿಕಾಸ್ ಇಟ್ಸ್ ಮೇಲ್ ಡಾಮಿನೆನ್ಸ್, ಐ ಹ್ಯಾವ್ ಮೇಲ್ ಆಲ್ಫಾ ಮೇಲ್ ಈಗೋ ಅಂತ ಹೇಳ್ತೀಯಲ್ಲ. ಸರಿ, ಹಂಗಿದ್ರೆ ನಾನೇನಿ ಕಿಚನ್ ಬಿಟ್ಬಿಟ್ಟು ವಿಡಿಯೋ ಮಾಡ್ತಾ ಇದೀನಿ. ವಿಡಿಯೋ ಮಾಡೋದ್ ಬೇರೆ, ಅಡಿಗೆ ಮಾಡೋದ್ ಬೇರೆ. ಯು ಡೂಯಿಂಗ್ ನಾಟ್ ಅಡಿಗೆ, ಐ ಆಮ್ ಡೂಯಿಂಗ್ ಅಡಿಗೆ. ಆಫ್ ಕೋರ್ಸ್ ನಾನು ಕ್ಲೀನ್ ಬಗ್ಗೆ ಮಾತಾಡ್ತಾರದು. ಎರಡೂ ಮಾತಾಡ್ತೀವಿ ಗುರು, ನಂಗೆ ಅರ್ಥನೇ ಆಗಲ್ಲ. ಒಟ್ಟಿನಲ್ಲಿ ಮೇಘ್ನ ಒಂದು ಕೆಲಸ ಮಾಡೋದ್ರೆ ನಮ್ಗೆ ಎಕ್ಸ್ಟ್ರಾ ಕೆಲಸ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಫಾರ್ ದಟ್. ಐ ಡಿಡ್ಂಟ್ ಆಸ್ಕ್ ಯು ಟು ಕ್ಲೀನ್, ನಾನು ಆಮೇಲೆ ಮಾಡ್ಕೋತಿದ್ದೆ. ವಾಟ್ ಅಷ್ಟೇ. ಈಗ ಸದ್ಯಕ್ಕೆ ಇದನ್ನೆಲ್ಲ ಹಾಕ್ತಾ ಇದ್ದೀನಿ. ಆಮೇಲೆ ಇನ್ನೇನು ಬಳ್ಕೋದನ್ನೆಲ್ಲ ವೈಲೆಂಟ್ ಆದ್ನ ರಾವಣ ಕಂದ ಏನು ಮಾತಾಡ್ಬೇಡ, ನನಗ್ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತು. ತಿನ್ಬೋದ ಮೇಘ್ನ ಇದನ್ನೆಲ್ಲ? ನಿಮ್ ಇಷ್ಟ, ನೀವು ತಿನ್ನಂಗಿದ್ರೆ ತಿನ್ನಿ, ಇಲ್ಲ ನಾನು ನಮ್ಮ ಮನೆಗೆ ಪೌಡರ್ ಮಾಡ್ತೀನಿ. ನೋಡಿ ದ್ಯಾಟ್ ಕುಕ್ಕರ್ಗೆ ಇಟ್ಟಿದ್ದೀನಿ, ನೆಕ್ಸ್ಟ್ ಒಗ್ಗರಣೆ ಹಾಕ್ಬೇಕು. ಕರ್ಬೇವಿನ ಸೊಪ್ಪು ಇದು ಹಾಕಣ. ಈರುಳ್ಳಿ ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಕಾರ್ಯದಲ್ಲಿ ಬ್ಯುಸಿಯಾಗಿರುವ ಮೇಘನ. ನಾನು ಎರಡೂ ಮಾಡ್ಬೇಕಿದೆ, ನೀನು ಏನೂ ಮಾಡ್ತಾ ಇಲ್ಲ ಹೆಲ್ಪ್ ನನಗೆ. ಸೊ ದಿ ಬಿಸಿಬೇಳೆ ಬಾತ್ ರೆಡಿ ಆಗಿದೆ ಆ್ಯಂಡ್ ಇಟ್ ಲುಕ್ಸ್ ಸಮ್ ವಾಟ್ ಲೈಕ್ ದಿಸ್. ಹಿಂಗಿದೆ. ನನ್ನ ಕಲರ್ ಬಂದಿಲ್ಲ ಅಂತ ನಮ್ಮ ಅಮ್ಮಂಗೆ ಇರಿಟೇಟ್ ಮಾಡ್ತಿದ್ದೆ. ಟೇಸ್ಟ್ ಇಸ್ ಓಕೆ, ನಾನು ಟೇಸ್ಟ್ ಮಾಡಿದೆ, ಸೊ ಟೇಸ್ಟ್ ನಂಗೆ ಓಕೆ. ಬಟ್ ಅಫ್ಕೋರ್ಸ್ ನಮ್ಮ ಅಮ್ಮ ಮಾಡಿದ್ದಾರೆ, ಬಂದಿಲ್ಲ, ಅದು ನನಗೆ ಬೇಜಾರಂತೂ ಇದೆ. ಬಟ್ ಐ ಹೋಪ್ ಅದು ಇನ್ನೊಂದು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಕ್ಕೆ ಹೋಗಿ ಕೆಂಪು ಮೆಣಸಿನ್ಕಾಯಿ ಹಾಕ್ಬಿಟ್ಟಿದ್ದೀನಿ, ಅದು ನನಗೆ ಗೊತ್ತಾಗಿಲ್ಲ. ಆ್ಯಂಡ್ ಇವಾಗ ಸದ್ಯಕ್ಕೆ ರೆಡಿ ಮಾಡಿದ್ದೀನಿ. ಆ್ಯಂಡ್ ನಮ್ಮ ಮಾವ ಬಂದಮೇಲೆ ಟೇಸ್ಟ್ ಮಾಡಿಸಿ ಹೇಳ್ತೀನಿ ಅವ್ರಿಗೆ ಹೇಗೆ ಅನ್ನಿಸ್ತು ಅಂತ. ಹೊಸೆ ಬಿಸಿಬೇಳೆ ಬಾತ್ ಮಾಡಿದ್ರು, ತೋರಿಸ್ಲಾ? ಹ್ಞೂ ನೋಡು, ನೋಡ್ತಾ ಹೇಳಿ. ನಮ್ಮಮ್ಮ ಟೇಸ್ಟ್ ನೋಡು, ಚೆನ್ನಾಗಿದೆಯಂತೆ. ಇನ್ನೂ ಇಲ್ಲ, ಸ್ವಲ್ಪ ಟೇಸ್ಟ್. ಇವಾಗ ಅಪ್ಪ ಬರ್ತಾರೆ, ಅಪ್ಪ ಪಾಪ ತಿಂದು ನೋಡ್ಬೇಕು ಏನಾಗಿದೆ ಏನು ಅಂತ. ಆಯ್ತು, ಎಲ್ಲ ರೆಡಿ ಇದೆ, ಬಂದು ತಿನ್ಬೇಕಷ್ಟೆ. ಆಯ್ತು ಬಾ. ಹೇಳ್ತೀವಿ ಹೇಗಿರುತ್ತೆ ಅಂತ. ಬಾಯ್. ಮೇಘ್ನಾ, ನಿಜ ಮಾಡಿದ್ದು ಬರುತ್ತೆ ನನಗೆ ಕುಕ್ಕಿಂಗು. ಅವ್ರ ಅಮ್ಮನ ಜೊತೆ ಕೇಳ್ಕೊಂಡು ಮಾಡಿದ್ಲು ಇವಾಗ ಅವಳೆ. ಯಾಕ ನಿಜ ಕಣೆ? ಶಿವನಿ ಡಿಡ್ ಇಟ್. ನೋಡಿ, ಲುಕ್ಸ್ ಗುಡ್ ಅಲ್ವಾ? ನಾಟ್ ಬ್ಯಾಡ್. ಲುಕ್ಸ್ ಗುಡ್ ಬೇಡ, ಟೇಸ್ಟ್ ಗುಡ್ ಕೇಳೋಣ. ಪವಿತ್ರಾಗೆ ಹಾಲಿಡೇ ಕೊಟ್ಟಿದೀವಿ ನಾವೇ. ಹೊಟ್ಟೆ ನೋವಂತೆ, ಶಿ ಪುಟ್ ಲೀವ್. ಇಲ್ಲ, ಪವಿತ್ರ ಬಂದಿಲ್ಲ ಇವತ್ತು, ಅದಕ್ಕೆ ಮೇಘ್ನಾ ಮಾಡಲಿ. ಹಿಂಗೆ ಆನ್ಲೈನ್ ಮಾಡ್ತೀವಕ್ಕ, ಆನ್ಲೈನ್ ಟೆಸ್ಟ್ ಮಾಡು. ಸರಿ ಆಯ್ತು. ಓಕೆ ಬಾಯ್. ಅವಳು ಅಡುಗೆ ಮಾಡ್ತಾಳೆ ನೋಡಿ, ಅದಕ್ಕೆ. ಫಸ್ಟ್ ಅಪ್ಪ ವಿಲ್ ಟೇಸ್ಟ್. ನಾನು ಮುದ್ದೆ ತಿಂದಿದ್ದೀನಿ, ನಂಗೆಲ್ಲ ಗೊತ್ತು ಮಾಡಿದ್ದೀನಿ. ಟೇಸ್ಟ್ ಮಾಡು, ತಗೋತೀನಿ. ಮುದ್ದೆ ತಿನ್ಬಿಟ್ಟು ಅಪ್ಪ ಸ್ವಲ್ಪ ಹುಷಾರಾಗಿ ತಿನ್ನಪ್ಪ. ಸುಮ್ಮನಿರು. ನನಗೆ ನನ್ನ ಮೇಲೆ ಪ್ರಯೋಗ ಮಾಡ್ತಿದ್ದೆ. ನಾನು ತಿಂದ ಚೆನ್ನಾಗಿದೆ ಅಪ್ಪ. ಸ್ಪೂನ್ ಕೊಡ್ಲಪ್ಪ. ಬೇಡಪ್ಪ ಬೇಡ. ಅಪ್ಪ ಟೇಸ್ಟ್ ನೋಡ್ಬಿಟ್ಟೆ. ಏನ್ ಟೇಸ್ಟ್ ನೋಡ್ಬಿಡ್ತೀನಿ ಅಂತ. ಗುಡ್, ನಾಟ್ ಬ್ಯಾಡ. ಗುಡ್ ಅಮ್ಮ, ವೆರಿ ಗುಡ್.
ಸುಳ್ಳು ಹೇಳ್ಬೇಡಿ ನಿಜ. ಇಲ್ಲಮ್ಮ, ಇಲ್ಲ ನಿಜ ಅದು. ಇಲ್ಲ ನಾನು ಇಲ್ಲ ಅಂದ್ರೆ ತಿನ್ನೋದೇ ಇಲ್ಲ ನಾನು. ಬೇಕಪ್ಪ. ನಾಟ್ ಬ್ಯಾಡ್, ತುಂಬ ಚೆನ್ನಾಗಿದೆ. ನಾಟ್ ಬ್ಯಾಡ್ ಅಂತ ಹೇಳ್ಬಾರ್ದು, ಎಕ್ಸಲೆಂಟ್ ಅಂದಿದ್ರೆ ನಂಬ್ತಿದ್ದೆ. ಇಲ್ಲ ಚೆನ್ನಾಗಿದೆ, ವೆರಿ ನೈಸ್. ಏನ್ ಕಮ್ಮಿ ಆಗಿದೆ? ಕಲರ್ ಅಷ್ಟೇ. ಕಲರ್ ಯಾಕೆ ಬಂದಿಲ್ಲ ಅಂತ ನಂಗೆ ಇನ್ನೂ ಗೊತ್ತಾಗ್ತಿಲ್ಲ. ಅದು ಚೆನ್ನಾಗಿದೆ. ಟೇಸ್ಟ್ ಚೆನ್ನಾಗಿದ್ಯಾ? ಚೆನ್ನಾಗಿದೆ. ನಮ್ಮನೇಲಿ ಖಾರ ಉಪ್ಪು ಎಲ್ಲ ಕಮ್ಮಿ ಅಲ್ವಾ, ಹ್ಮ್ ಸಾಕಾಗಿದೆ. ನಮ್ಗೆ ಹೆಂಗ್ ಬೇಕು ಹಂಗಿಲ್ಲ. ನೀ ತಿಂದೆ, ನಿನ್ನ ಸ್ವಲ್ಪ ಖಾರ ಇರಬೇಕಾಯ್ತು ಅಂತ. ನಾನು ಅಪ್ಪ ತಿನ್ನಲ್ಲ ಅಂತ ಖಾರ ಕಮ್ಮಿ ಮಾಡಿ. ಇಲ್ಲ, ಕರೆಕ್ಟಾಗಿ ಮಾಡಿದ್ಯಾ. ಓತೆ ಚೆನ್ನಾಗಿದೆ. ಔಟ್ ಆಫ್ 10? ಜಸ್ಟ್ ಸೊ ಇಲ್ಲ, ಐ ಗಿವ್ ಇಟ್ ಅ ಪ್ರಾಪರ್ 8. ವಾಟ್ ಇಸ್ ದಟ್ ಬಿಲ್ಡ್ ಅಪ್ ಫಾರ್ ಗಿವಿಂಗ್ 8? ತುಂಬ ಟೇಸ್ಟ್ ತುಂಬ ಚೆನ್ನಾಗಿದೆ. ನೋ, ಐ ವಿಲ್ ಈಟ್ ಇನ್ ಮೈ ಪ್ಲೇಟ್, ಯು ಈಟ್. ಸಾಕಾಗಿದೆ. ಗುಡ್ ಜಾಬ್. ಮೇಘ್ನಾ ಅವರೇ ಹೇಳಿ. ವರ್ಷದಾಗೇನಿಲ್ಲ, ಚೆನ್ನಾಗಿದೆ. ನಾನು ಅದನ್ನ ಹೇಳಿದೆ, ತುಂಬ ಚೆನ್ನಾಗಿದೆ. ಇನ್ನು ಫಸ್ಟ್ ಟೈಮ್ ಮಾಡ್ತಾ ಈಗ ನೋಡೋಕ್ಕೂ ಚೆನ್ನಾಗಿದೆ. ವೆರಿ ನೈಸ್. ಟೇಸ್ಟ್ ಈಸ್ ಗುಡ್. ಕಲರ್ ಐ ಥಿಂಕ್ ಸ್ವಲ್ಪ ಖಾರದ ಪುಡಿ ಹಾಕಬೇಕಿತ್ತು, ಬಟ್ ಇಲ್ಲಿ ಸ್ವಲ್ಪ ಉಪ್ಪು ಖಾರ ಕಮ್ಮಿ ತಿಂತಾರೆ ಅಂತ ಹಾಕಲಿಲ್ಲ. ಚೆನ್ನಾಗಿದೆ ಕಣ. ಇಟ್ಸ್ ಲೈಕ್ ಫಸ್ಟ್ ಟೈಮ್ ಮಾಡೋರು ಯಾವಾಗಲೂ ಭಯದಲ್ಲಿ ತಿಂತೀವಲ್ವ, ಆ ಥರ ಏನಿಲ್ಲ. ಇಟ್ಸ್ ಲೈಕ್ ವೆರಿ ಗುಡ್, ಚೆನ್ನಾಗಿ ಮಾಡಿದ್ಯಾ. ಖಾರ ಬೂಂದಿ ಜೊತೆ ಅಥವಾ ಚಿಪ್ಸ್ ಹಾಕೊಂತೀನಿ, ರುಚಿನ ಸ್ವಲ್ಪ ಏನಪ್ಪ ಅದು ಬಿಸಿಬೇಳೆ ಬಾತ್ ಪೌಡರ್ ಹಾಕ್ಬೋದಿತ್ತು. ಎಸ್, ಕಲರ್ ಬರ್ತಾಯಿತ್ತು. ಖಾರದ ಪುಡಿ ಹಾಕಿಲ್ಲ ಬೇಗ. ನನಗೆ ಉಪ್ಪು ಖಾರ ಕಮ್ಮಿ ಅಲ್ಲಪ್ಪ, ಜಾಸ್ತಿ ಆಗ್ಬಿಟ್ರೆ ಮತ್ತೆ ತಿನ್ನಕ್ಕಾಗಿಲ್ಲ ಅಂದ್ರೆ ಏನ್ ಮಾಡೋದು ಅಂತ ಹಾಕ್ಲಿಲ್ಲ. ವೆರಿ ಗುಡ್. ಅದಕ್ಕೆ ಇಟ್ಸ್ ಲೈಕ್ ಬೇಳೆ ಸರ್. ಗುಡ್ ಜಾಬ್. ಬಾಯ್ ಹೇಳ್ಬಿಡಿ ಸರ್. ಇದಾಗಿತ್ತು ನನ್ನ ಕುಕಿಂಗ್ ಎಕ್ಸ್ಪೆರಿಮೆಂಟ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಆ್ಯಂಡ್ ನನ್ನ ಎಕ್ಸ್ಪೆರಿಮೆಂಟ್ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಮುಂದಿನ ವಿಡಿಯೋ ಸಿಗೋಣ ಅಂತ ಹೇಳ್ತಾ ಸಿ ಯು, ಟೇಕ್ ಕೇರ್, ಬಾಯ್.